ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಎಫ್ಎಸ್ಎಲ್ ವರದಿ ಬಿಪಿ ರೈಸ್ ಮಾಡದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಿನ್ನೆ ಎಫ್ಎಸ್ಎಲ್ ವರದಿ ಕೈ ಸೇರಿದೆ. ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಸ್ಯಾಂಪಲ್ಗಳನ್ನ ವಿಡಿಯೋ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ರು. ಅಶ್ಲೀಲ ವಿಡಿಯೋಗಳೇನಿದ್ದಾವೆ ಇದು ನಕಲಿ ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ಆದ್ರೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತ ವಿಡಿಯೋ ಅಸಲಿ ಅಂತ ದೃಢಪಟ್ಟಿದೆ. ಆನಿಮೇಷನ್ ಮಾಡಿದ್ದು ಅಲ್ಲ, ಗ್ರಾಫಿಕ್ಸ್ ಅಂತೂ ಅಲ್ವೇ ಅಲ್ಲ, ಮಾಫ್ ಮಾಡಿದ ವಿಡಿಯೋನು ಅಲ್ಲ. ಎಸ್ಐಟಿ ತಲುಪಿದಂತಹ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಏನಿದೆ ಅದು ಈಗ ಆ ವರದಿಯಲ್ಲಿ ಇರುವಂತದ್ದು ಈ ಎಲ್ಲಾ ವಿಡಿಯೋಗಳು ಕೂಡ ಅಸಲಿನೇ, ಯಾರು ಎಡಿಟ್ ಮಾಡಿಲ್ಲ, ಮಾಫ್ ಮಾಡಿಲ್ಲ, ಗ್ರಾಫಿಕ್ಸ್ ಅಂತೂ ಅಲ್ವೇ ಅಲ್ಲ ಅಂತ ದೃಢಪಟ್ಟಿದೆ. ಹಾಗಾಗಿ ಹರಿದಾಡಿದ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಅಸಲಿ. ಇದೇ ಈ ವರದಿ ಏನಿದೆ ಎಫ್ಎಸ್ಎಲ್ ವರದಿ ಈಗ ಪ್ರಜ್ವಲ್ ರೇವಣ್ಣನ ಬಿಪಿ ಏರಿಸಿದೆ. ಎಫ್ಎಸ್ಎಲ್ ವರದಿಯಿಂದಾಗಿ ಒಂದು ಪ್ರಮುಖ ಸಾಕ್ಷ್ಯ ಸಿಕ್ಕಂತಾಯ್ತು. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಂತ ವಿಡಿಯೋಗಳು ತುಂಬಿದ್ದಂತ ಆ ಪೆನ್ ಡ್ರೈವ್ ಅದೆಲ್ಲ ಕೂಡ ಅಸಲಿನೇ. ಆ ವಿಡಿಯೋಗಳು ಯಾವುದೇ ರೀತಿಯಾಗಿ ಮಾಫ್ ಮಾಡಿದಂಥದ್ದಲ್ಲ, ಎಡಿಟಿಂಗ್ ಮಾಡಿಲ್ಲ, ಗ್ರಾಫಿಕ್ಸ್ ಅಲ್ಲ, ಯಾರೋ ತಿರ್ಚಿದ್ರು ಅಂತ ಹೇಳ್ತಾ ಇದ್ರಲ್ಲ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಅದ್ಯಾವುದು ಕೂಡ ಅಲ್ಲ, ವಿಡಿಯೋ ಒರಿಜಿನಲ್. ಆದರೆ ಆ ವಿಡಿಯೋದಲ್ಲಿದ್ದಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇನಾ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ನೂ ವರದಿ ಸಿಗಬೇಕಾಗಿದೆ. ಯಾಕೆಂದರೆ ಆ ಸ್ಯಾಂಪಲ್ನಲ್ಲಿ ಕೈ ಇರ್ಬೋದು, ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣನ ಒಂದು ವಾಯ್ಸ್ ಮತ್ತು ಆ ವಿಡಿಯೋದಲ್ಲಿರುವಂಥ ವಾಯ್ಸನ್ನು ಕೂಡ ಸ್ಯಾಂಪ್ಲಿಂಗಿಗೆ ಕಳಿಸಿದ್ರು. ಅದರ ವರದಿ ಇನ್ನೂ ಕೂಡ ಬರಬೇಕಿದೆ. ಅದಾದ ಬಳಿಕ ಇದು ಕೂಡ ಪಕ್ಕಾ ಅಂತ ಅಂದರೆ, ದೃಢ ಅಂತ ಅಂದರೆ, ಅದರಲ್ಲಿರುವಂಥ ವಾಯ್ಸು ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ವಾಯ್ಸು ಎರಡೂ ಕೂಡ ಮ್ಯಾಚ್ ಆಯಿತು ಅಂದರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಸದ್ಯಕ್ಕೆ ಬಂದಿರುವಂಥ ಎಫ್ಎಸ್ಎಲ್ ವರದಿ ಏನಿದೆ ಆ ವರದಿಯಲ್ಲಿ ಇಲ್ಲಿವರೆಗೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಂಥ ಎಲ್ಲ ವಿಡಿಯೋಗಳು ಕೂಡ ಅಸಲಿ, ಯಾವುದೇ ನಕಲಿ ಅಲ್ಲ, ಮಾಫ್ ಮಾಡಿಲ್ಲ, ಗ್ರಾಫಿಕ್ಸ್ ಆಗಿಲ್ಲ, ಎಡಿಟಿಂಗ್ ಮಾಡಿಲ್ಲ. 2000 ವಿಡಿಯೋ ಅಂತ ಅಂದರೆ ಯಾರಿಗೆ ತಾನೇ ಎಡಿಟಿಂಗ್ ಮಾಡ್ಕೊಂಡು ಕೂರ್ತಾರೆ? ಅದೆಲ್ಲ ಕೂಡ ಮೊದಲೇ ಗೊತ್ತಿದ್ರೂ ಕೂಡ ಸಾಕ್ಷ್ಯಾಧಾರಗಳು ಬೇಕಲ್ಲ, ಎಫ್ಎಸ್ಎಲ್ಗೆ ಕಳುಹಿಸುವ ಮೂಲಕ ಆ ಸಾಕ್ಷ್ಯ ಈಗ ಸಿಕ್ಕಂತೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದೃಢ ಕೂಡ ಆಗಿದೆ. ಹಲವು ವಿಡಿಯೋಗಳನ್ನು ಎಸ್ಐಟಿ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ರು ಎಫ್ಎಸ್ಎಲ್ಗೆ. ಕೆಲವೊಂದು ವಿಡಿಯೋದಲ್ಲಿ ತಲೆಭಾಗ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಆ ವಿಡಿಯೋಗಳನ್ನ ಚೆಕ್ ಮಾಡೋದಕ್ಕೆ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ ಎಲ್ಲ 4 ಕೇಸ್ಗಳ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಈಗ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿದೆಯೋ, ಸಂತ್ರಸ್ತರ ಸ್ಟೇಟ್ಮೆಂಟ್ ಏನಿದೆಯೋ, ಈ ವಿಡಿಯೋಗಳ ವರದಿ ಏನಿದೆಯೋ ಎಫ್ಎಸ್ಎಲ್ ವರದಿ ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಕೂಡ ಸದ್ಯಕ್ಕೆ ತೀರ್ಮಾನ ಆಗುತ್ತೆ. ಈಗ ಸದ್ಯಕ್ಕೆ ಬಂದಿರುವಂಥ ಎಫ್ಎಸ್ಎಲ್ ವರದಿಯಲ್ಲಿ ಏನಿದೆ ಅಂತ ಅಂದರೆ, ಇಲ್ಲಿವರೆಗೂ ಅಶ್ಲೀಲ ವಿಡಿಯೋಗಳು ಅಂದರೆ ಪ್ರಜ್ವಲ್ ರೇವಣ್ಣನದ್ದು ಅಂತ ಹೇಳಲಾಗ್ತಾ ಇದ್ದಂಥ ಅಶ್ಲೀಲ ವಿಡಿಯೋಗಳೇನಿದ್ವೋ ಅವೆಲ್ಲವೂ ಕೂಡ ನಕಲಿನೇ, ಯಾವುದು ಕೂಡ ಮಾಫಿಂಗ್ ಮಾಡಿಲ್ಲ. ಅಂದರೆ ಆ ವ್ಯಕ್ತಿ ಜಾಗದಲ್ಲಿ ಬೇರೆಯವರ ಮುಖವನ್ನು ಅಲ್ಲಿ ಮರ್ಜ್ ಮಾಡೋದಕ್ಕೆ ಹೋಗಿಲ್ಲ, ಮಾಫ್ ಮಾಡೋದಕ್ಕೆ ಹೋಗಿಲ್ಲ, ಎಡಿಟಿಂಗ್ ಮಾಡೋದಕ್ಕೆ ಹೋಗಿಲ್ಲ, ಯಾವುದೇ ಗ್ರಾಫಿಕ್ಸ್ ಇಲ್ಲ, ಅನಿಮೇಷನ್ ಇಲ್ಲ, ಎಲ್ಲವೂ ಕೂಡ ಅಸಲಿ ವಿಡಿಯೋಗಳೇ ಅಂತ ಪ್ರೂವ್ ಆಗಿದೆ. ಜೊತೆಗೆ ಆ ಒಂದು ವಿಡಿಯೋಗಳಲ್ಲಿ ಇದ್ದಂತಹ ಪುರುಷ ಅಂದರೆ ಪುರುಷನ ಧ್ವನಿ ಅದು ಪ್ರಜ್ವಲ್ ರೇವಣ್ಣನದ್ದ, ಕೈ ಕಾಣಿಸ್ತಾ ಇತ್ತು, ತಲೆಭಾಗ ಕಾಣಿಸ್ತಾ ಇತ್ತು, ಅದೆಲ್ಲವೂ ಕೂಡ ಪ್ರಜ್ವಲ್ನದ್ದೇನಾ ಅನ್ನೋದು ಕೂಡ ಸದ್ಯಕ್ಕೆ ದೃಢಪಡಬೇಕಾಗಿದೆ. ಅದನ್ನು ಕೂಡ ಈ ತಿಂಗಳ ಅಂತ್ಯಕ್ಕೆ ಪ್ರೂವ್ ಮಾಡ್ತಾರೆ. ಅವ್ರದ್ದೇನಾ ಅಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಬಂದಿರುವಂಥ ಈ ಎಫ್ಎಸ್ಎಲ್ ವರದಿಯಿಂದಾಗಿ ಪ್ರಜ್ವಲ್ ರೇವಣ್ಣನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಅಂದರೆ ಆ ವಿಡಿಯೋಗಳಂತೂ ಅಸಲಿನೇ, ಆದರೆ ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನೇನಾ ಅನ್ನೋದಕ್ಕೂ ಕೂಡ ಒಂದು ಸಾಕ್ಷಿ ಬೇಕಾಗುತ್ತೆ. ಅದಕ್ಕೂ ಕೂಡ ಎಫ್ಎಸ್ಎಲ್ನಿಂದ ವರದಿ ಬಂದ ಬಳಿಕ ಗೊತ್ತಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರ ಹೇಳಿಕೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. 161, 164 ಸ್ಟೇಟ್ಮೆಂಟ್ಸ್ ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಕೇಸ್ಗಳು ದಾಖಲಾಗಿರೋದು, 3 FIRಗಳು ದಾಖಲಾಗಿರೋದು. ಈಗಾಗಲೇ ತನಿಖೆ ನಡೆಸಿ ಕಸ್ಟಡಿಗೆ ಪಡ್ಕೊಂಡು ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಿದ್ದಾರೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ಗೆ ಈ ಎಫ್ಎಸ್ಎಲ್ ವರದಿ ಅಂದರೆ ಅಸಲಿ ವಿಡಿಯೋಗಳೇ ಇದು ಅನ್ನುವಂಥ ಎಫ್ಎಸ್ಎಲ್ ವರದಿ ಏನಿದೆ ಅದು ಸಾಕಷ್ಟು ಟೆನ್ಷನ್ ಅನ್ನು ತಂದಿಟ್ಟಿದೆ. ಮುಂದೆ ಎಫ್ಎಸ್ಎಲ್ ಅಧಿಕಾರಿಗಳಿಂದ ಬರುವಂಥ ಮತ್ತೊಂದು ವರದಿ, ಜೊತೆಗೆ ಎಸ್ಐಟಿ ಅಧಿಕಾರಿಗಳು ನಡೆಸುವಂಥ ತನಿಖಾ ಹಂತ ಇದೆಲ್ಲವೂ ಕೂಡ ಮತ್ತಷ್ಟು ತೀವ್ರಗೊಳ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ
ಮತ್ತಷ್ಟು ಸಂಕಷ್ಟ ಕೂಡ ಶುರುವಾಗ್ತಾ ಇದೆ. ಹಾಸನದ ಪೆನ್ಡ್ರೈವ್ ವಿಡಿಯೋಗಳು ನಕಲಿ ಅಲ್ಲ, ಅಸಲಿ ಅನ್ನೋದು ಪ್ರೂವ್ ಆಗಿದೆ. ಜೊತೆಗೆ ಮೊಬೈಲ್ನಿಂದಾನೇ ಶೂಟ್ ಮಾಡಿರೋ ವಿಡಿಯೋಗಳು ಅನ್ನೋದು ಕೂಡ ಈ FSL ರಿಪೋರ್ಟಿಂದ ತಿಳಿದಿದೆ. ಜೊತೆಗೆ FSL ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ತಿಳಿದು ಕೂಡ ಬಂದಿದೆ. ವಿಡಿಯೋಗಳು ಅಸಲಿಯೇ, ಆದರೆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಯಾರು, ತಲೆಭಾಗ ಕೈಭಾಗವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ ಸ್ಯಾಂಪಲನ್ನು. ಅದು ಕೂಡ ವರದಿ ಬರುತ್ತೆ. ಅದಾದ ಬಳಿಕ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿರುವಂಥದ್ದು ಪ್ರಜ್ವಲ್ ರೇವಣ್ಣನ ಅಥವಾ ಬೇರೆನಾ ಅಂತ. ಜೊತೆಗೆ ಹರಿದಾಡದಂಥ ವಿಡಿಯೋದಲ್ಲಿ ಪುರುಷನ ಮುಖ ಕಂಡಿಲ್ಲ. ನಿಮಗೂ ಗೊತ್ತು ಕೂಡ ಆ ವಿಡಿಯೋಗಳಲ್ಲಿ, ಅಶ್ಲೀಲ ವಿಡಿಯೋಗಳಲ್ಲಿ ಮುಖ ಕಂಡಿಲ್ಲ ಅನ್ನುವಂಥ ಕಾರಣಕ್ಕೆ ನಾನಲ್ಲ ಅಂತೇಳಿ ಪ್ರಜ್ವಲ್ ರೇವಣ್ಣ ವಾದ ಮಾಡ್ತಾ ಇರುವಂಥದ್ದು. ಹಾಗಾಗಿ ಮುಖ ಕಾಣದೇ ಇರೋದ್ರಿಂದ ಕೈ ಭಾಗ ತಲೆ ಭಾಗ ಕಂಡಿರೋದ್ರಿಂದ ಅದನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿದೆ. ಆ ವರದಿ ಕೂಡ ಬರಬೇಕಿದೆ. ಆ ವರದಿ ಬಂದ ಮೇಲೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ಸಾಕ್ಷ್ಯ ಸಿಕ್ಕಂತೆ ಆಗುತ್ತೆ. ಈಗಾಗಲೇ ವಿಡಿಯೋದಲ್ಲಿರುವಂಥ ವ್ಯಕ್ತಿಗೂ ಬಂಧಿತ ಆರೋಪಿಗೂ ಹೋಲಿಕೆ ಮಾಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡೋದಕ್ಕೆ ಅಂತ FSL ವರದಿ ಕೂಡ ಸಿಕ್ಕಿದೆ. ಆ ವಿಡಿಯೋಗಳು ನಕಲಿಯಲ್ಲ, ಮಾರ್ಫಿಂಗ್ ಮಾಡಿಲ್ಲ ಅಥವಾ ಗ್ರಾಫಿಕ್ಸ್ ಅಲ್ಲ, ಅನಿಮೇಷನ್ ಅಲ್ಲ, ಇದ್ಯಾವ ರೀತಿಯೂ ಎಡಿಟಿಂಗ್ ಮಾಡದೇ ಇರುವಂಥ ವಿಡಿಯೋಗಳು, ಅಂದರೆ ಒರಿಜಿನಲ್ ವಿಡಿಯೋಗಳು ಅನ್ನೋದು ಕೂಡ ಈಗ ಪ್ರೂವ್ ಆಗಿದೆ. ಹಾಗಾಗಿ ತನಿಖೆಗೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಈ FSL ವರದಿ ಸಿಕ್ಕಿರುವಂಥದ್ದು. ಮತ್ತೊಂದು ವರದಿ ಕೂಡ ಈ ತಿಂಗಳ ಅಂತ್ಯದಲ್ಲಿ ಬರುತ್ತೆ. ಅದು ತಲೆಭಾಗ ಮತ್ತು ಕೈ ಸ್ಯಾಂಪಲ್ನ ವರದಿ. ಅದರಲ್ಲಿ ಕೂಡ ಏನು ಮಾಹಿತಿ ಸಿಗುತ್ತೆ ಅನ್ನೋದು ನೋಡಬೇಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನೀತಿ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ನೀತಿ, ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ FSL ವರದಿಯಿಂದಾಗಿ ಟೆನ್ಷನ್ ಅಂತೂ ಶುರುವಾಗಿದೆ. ವರದಿಯಲ್ಲಿ ಇರುವಂಥದ್ದು ಈ ಎಲ್ಲ ವಿಡಿಯೋಗಳು ಅಸಲಿನೇ, ನಕಲಿ ಅಲ್ಲ ಅಂತ. ಜೊತೆಗೆ ಇನ್ನೊಂದು ರಿಪೋರ್ಟ್ ಕೂಡ ಬರಬೇಕಿದೆ. ಅಂದರೆ ಆ ತಲೆ ಭಾಗ ಕೈ ಭಾಗದ ಸ್ಯಾಂಪಲ್ ಕಳಿಸಿಕೊಡಲಾಗಿತ್ತು, ಆ FSLನಿಂದ ಬರಬೇಕಿದೆ. ಸದ್ಯಕ್ಕೆ ಇರುವಂಥ ಈ ವರದಿ ಏನಿದೆ ಪ್ರಜ್ವಲ್ ರೇವಣ್ಣಗೆ ಯಾವ ರೀತಿ ಟೆನ್ಷನ್ ತಂದಿಡುತ್ತೆ, ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ ಅಂತ? ಓಕೆ, ಯಾವಾಗ JDSನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು, ಅಲ್ಲಿಂದ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಪಡ್ಕೊಂಡಿತ್ತು. ಯಾಕಂದರೆ ಇದು ಸಂಸದನಾಗಿದ್ದಾಗ ಆದಂಥ ಘಟನೆ ಆಗಿದ್ರಿಂದ ಸಾಕಷ್ಟು ರೀತಿಯಾದಂಥ ಅನುಮಾನ ಕೂಡ ಇತ್ತು. ಇದರಲ್ಲಿ ಏನೋ ರಾಜಕೀಯ ದುರುದ್ದೇಶ ಇರ್ಬೋದು ಅಥವಾ ಷಡ್ಯಂತ್ರ ಇರ್ಬೋದು. ಈ ಒಂದು ವಿಡಿಯೋದಲ್ಲಿ ಪ್ರಜ್ವಲ್ ಇಲ್ಲವೇ ಇಲ್ಲ ಅಂತ ಹೇಳಿದ್ದು ಕೂಡ ಇದೆ, ಅಥವಾ ವಿಡಿಯೋವನ್ನು ಮಾರ್ಫ್ ಮಾಡಲಾಗಿದೆ ಅಂತ ಹೇಳಿದ್ದು ಇದೆ, ಎಡಿಟೆಡ್ ಅಂತ ಹೇಳಿದ್ದು ಇದೆ, ಗ್ರಾಫಿಕ್ಸ್ ಅಂತ ಹೇಳಿದ್ದು ಕೂಡ ಇದೆ. ಯಾಕಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ನಾವು ಪ್ರೊಫೈಲ್ ಅನ್ನು ನೋಡಿದಾಗ ಇದೊಂದು ಹೈ-ಫೈ ಕೇಸ್ ಆಗಿತ್ತು. ಸೊ ಹೀಗಿರಬೇಕಾದ್ರೆ ಇಲ್ಲಿ ಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿತ್ತು. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ SIT ಅವರಿಗೆ ಒಂದು ದೊಡ್ಡ ಸವಾಲಾಗಿದ್ದು, ಈ ವಿಡಿಯೋ ಅಸಲಿ ಅನ್ನೋದು ಪ್ರೂವ್ ಮಾಡಬೇಕಾಗಿದೆ. SIT ಅವರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಇಲ್ಲಿ ಈ ವಿಡಿಯೋದಲ್ಲಿ ಯಾವುದೇ ಪುರುಷನ ಮುಖ ಕಾಣಿಸ್ಕೊಳ್ಳೋದಿಲ್ಲ. ತಲೆಯ ಭಾಗ ಒಮ್ಮೆ ಕಾಣಿಸ್ಕೊಳ್ಳುತ್ತೆ, ಕೈ ಭಾಗ ಕಾಣಿಸ್ಕೊಳ್ಳುತ್ತೆ. ಅದನ್ನು ಬಿಟ್ಟರೆ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇತ್ತು. ಬಿಟ್ರೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಯಾವುದೇ ಪುರುಷನ ಮುಖ ಕಾಣಿಸ್ಕೊಂಡಿಲ್ಲ. ಮತ್ತೆ ನೀವು ಹೇಗೆ ಇದನ್ನ ಪ್ರಜ್ವಲ್ ರೇವಣ್ಣ ಅಂತಾನೆ ಹೇಳ್ತೀರಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿತ್ತು. ಮತ್ತು SIT ಕೂಡ ಇದೊಂದು ದೊಡ್ಡ ರೀತಿಯಾದಂತ ಸವಾಲಾಗಿತ್ತು. ಆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಸಾಬೀತುಪಡಿಸುವಂತ ಹಿನ್ನೆಲೆಯಲ್ಲಿ ಈಗ ಬಂದಿರೋ FSL ವರದಿಯಲ್ಲಿ ಅದು ಪ್ರಜ್ವಲ್ ರೇವಣ್ಣ ಅಂತಾನೆ ಸಾಬೀತಾಗಿಲ್ಲ. ಆದರೆ ಇದು ವಿಡಿಯೋ ಇದೆಯಲ್ಲ, ಇದು ಅಸಲಿ ವಿಡಿಯೋ. ಇದರಲ್ಲಿ ಯಾವುದೇ ಎಡಿಟೆಡ್ ಇಲ್ಲ, ಯಾವುದೇ ಗ್ರಾಫಿಕ್ಸ್ ಇಲ್ಲ, ಅಥವಾ ಯಾವುದೇ ಮಾರ್ಫನ್ನ ಮಾಡಲಾಗಿಲ್ಲ, ಯಾವುದೋ ಬೇರೆ ವಿಡಿಯೋವನ್ನ ಎಡಿಟ್ ಮಾಡಿ ಹಾಕಲಾಗಿಲ್ಲ. ಇದು ಅಸಲಿ ವಿಡಿಯೋ, ಇದು ಮೊಬೈಲ್ ನಲ್ಲಿ ಚಿತ್ರೀಕರಣ ಆಗಿರೋದು ಹೌದು ಅನ್ನೋದು ಈಗ FSL ನಲ್ಲಿ ವರದಿ ಬಂದಿದೆ. ಸೊ ಈಗ ಮುಂದಿನ ಫರ್ದರ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಿರುತ್ತೆ, ಯಾವ ರೀತಿಯಾದಂಥ ಸವಾಲು ಎದುರಾಗುತ್ತೆ ಅನ್ನೋದಾದ್ರೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ಬಹಳಷ್ಟು ಬಾರಿ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಅಳವಡಿಸಲಾಗಿದೆ. ಆ ವಿಚಾರವನ್ನು ಕೂಡ ಅವರು ಕೋರ್ಟ್ ಮುಂದೆ ಹೇಳಿದ್ರು, ನನಗೆ ತೀರಾ ಮುಜುಗರ ಆಗ್ತಾ ಇದೆ, ಎಷ್ಟು ಸಲ ಅಂತ ನೀವು ನನ್ನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತೀರಾ ಅಂತ. ಸೊ ತುಂಬಾ ಸಲ ಅವರನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿರುವಂತ ಹಿನ್ನೆಲೆಯಲ್ಲಿ ಈಗ ಆ ವಿಡಿಯೋದಲ್ಲಿ ಸಿಕ್ಕಿರುವಂತ ಸಣ್ಣ ಸಣ್ಣ ಕುರುಕಳಿಗೇನಿದೆ, ಯಾವ ಪಾರ್ಟ್ ಅಂತ ಏನ್ ಹೇಳ್ತಾ ಇದ್ದಾರೋ ಅದರ ಅಸಲಿಯತ್ ಇದು ಪ್ರಜ್ವಲ್ ರೇವಣ್ಣ ಅವ್ರದ್ದೇನಾ ಅಥವಾ ಹೇಗೆ ಏನು ಅನ್ನೋದನ್ನ ಟೆಸ್ಟ್ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ
ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು SITಗೆ ಒಂದು ಪ್ರಬಲವಾದಂಥ ಅಂಶ ಸಿಕ್ಕಿದೆ ಅಂತ. SIT ಇಲ್ಲಿವರೆಗೂ ತುಂಬಾ ದೊಡ್ಡ ಟಾಸ್ಕ್ ಅನ್ನ ಎದುರಿಸಿದ್ದು ಅಂತಂದ್ರೆ ಈ ವಿಡಿಯೋ ನಿಜನೋ ಅಥವಾ ಸುಳ್ಳು ಅಂತ. ಯಾಕಂದ್ರೆ ಈ ಫಸ್ಟ್ ಕಾಪಿಯನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಇದು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿರುವಂತ ವಿಡಿಯೋ ಆಗಿದ್ರು ಕೂಡ ಫಸ್ಟ್ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿರುವಂತ ವಿಡಿಯೋ ಅಂತ ಹೇಳಿದ್ರು, ಆ ಮೊಬೈಲ್ ಸಿಕ್ಕಿರ್ಲಿಲ್ಲ. ಪ್ರಜ್ವಲ್ ರೇವಣ್ಣ ಬಳಿ ಆ ಐಫೋನ್ ಇದೆ ಅಂತ ಹೇಳ್ತಾ ಇದ್ರು. ಅವರು ವಿದೇಶಕ್ಕೆ ಹೋಗಿದ್ರು, ಎಸ್ಕೇಪ್ ಆಗಿದ್ರು, ಅದು ಎಷ್ಟೋ ದಿನಗಳ ಕಾಲ ಇದ್ರು. ಆ ವಿಡಿಯೋ ಆ ಮೊಬೈಲ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸಾಕಷ್ಟು ಸವಾಲುಗಳಿತ್ತು. ಈಗ ತನಿಖೆ ಚುರುಕು ಪಡ್ಕೊಳ್ಳುತ್ತೆ. ಕೇವಲ ಪ್ರಜ್ವಲ್ಗೆ ಮಾತ್ರ ಅಲ್ಲ, ಈ ಕೇಸ್ನಲ್ಲಿ ರೇವಣ್ಣ ಅವ್ರಿಗೂ ಕೂಡ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಬಿಕಾಸ್ ಅವ್ರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಭವಾನಿ ಅವ್ರಿಗೂ ಕೂಡ ಈ ಕೇಸ್ನಲ್ಲಿ ಸಂಕಷ್ಟ ಎದುರಾಗುತ್ತೆ ಸೌಖ್ಯ. ಯಾಕಂದ್ರೆ ಅವರು ಕೂಡ ಈಗಾಗಲೇ ಅತ್ಯಾಚಾರ ಆಗಿದ್ದಂಥ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು, ಕಿಡ್ನಾಪ್ ಅನ್ನ ಮಾಡಲಾಗಿತ್ತು ಅನ್ನುವಂಥ ಪ್ರಕರಣವನ್ನು ಅವರು ಕೂಡ ಎದುರಿಸ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇಡೀ ಫ್ಯಾಮಿಲಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಈ ಕಾನೂನು ಹೋರಾಟವನ್ನು ಅವರು ಪ್ರಬಲವಾಗಿ ಮಾಡಬೇಕಾಗುತ್ತೆ. ಮತ್ತೆ SITಗೆ ಇದೊಂದು ಸ್ಟ್ರಾಂಗ್ ಆದಂತ ಸಾಕ್ಷಿ ಆಗಿರುವಂತ ಹಿನ್ನೆಲೆಯಲ್ಲಿ ತನಿಖೆ ನಡೆಸೋಕೆ ಮತ್ತಷ್ಟು ಪ್ರಬಲತೆ, ಮತ್ತಷ್ಟು ಬಲ ಸಿಗುತ್ತೆ ಈ ಒಂದು FSL ವರದಿಯಿಂದ ಸೌಖ್ಯ. ಥ್ಯಾಂಕ್ ಯು ನೀತಿ ಡೀಟೇಲ್ಸ್ಗೆ.